ಓ ಪ್ರಭದ, ಏನೋ ಇಲ್ಲಿ ಕೂತಿದ್ಯಾ? ಕೂತ್ಕೊಂಡೆ ಕಿರಣ. ಏನು ಸಮಾಚಾರ? ಏನ ಇಲ್ಲಿ ಹೊಲ್ತಕ್ಕೆ ಬಂದ್ಬಿಟ್ಟಿದ್ದಿ? ಏನಿಲ್ಲ, ಸುಮ್ಮನೆ ಕೂತ್ಕೊಂಡೆ. ಏನು ನಿಮ್ಮ ಮಿಸಸ್ ಕಾಣ್ತೇನೆ ಇಲ್ಲ? ಊರ್ಗೋದ್ರಾ? ಹಾಂ, ಹ್ಞೂ, ಊರ್ಗೋಗವ್ರೆ. ಅಲ್ಲ ಕಣ್ ಪ್ರಭದ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ. ನಿಜವಾಗ್ಲೂ ನೀನು ಏನಾರು ಅನ್ಕೋ, ಪಾಪ ತುಂಬ ಒಳ್ಳೆ ಹುಡುಗಿ ನಿಮ್ಮ ಮಿಸಸ್ಸು. ಸುಮ್ಮನೆ ಏನಕ್ಕೆ ದೂರ ಮಾಡ್ಕೊತಿದ್ದೀನಿ ನೀನು? ಆ ರಂಗಣ್ಣನ ಮಗಳು ಏನೇನು ಒಳ್ಳೆ ಬುದ್ಧಿ ಕಲ್ತಿದ್ದಲ್ಲ, ಅವಳು ಮದುವೆ ಮಾಡ್ಕೊಂಡ್ರೆ ಸರ್ವನಾಶ ಆಯ್ತಾರೆ. ಅವಳು ಭಾಳ ಹುಟ್ರ ಬಜ್ಜಿ, ಅವಳು ಭಾಳ ಕಷ್ಟ ಸುಖ ಅಡ್ಜಸ್ಟ್ ಮಾಡ್ಕೊ ಬಾಟ ಮಾತಾಡೋ ಅಂದ್ಕೊಂಡಿದ್ದೀನಿ. ನೀನು ಏನು ಮಾಡೋದು ಗೊತ್ತಾಯ್ತಿಲ್ಲ ಕಣೋ, ನನಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟದೆ. ಜನಗಳೇ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಈಗ ಮದುವೆ ಆಗಿದ್ವಿ ಅಂದರೆ ನಮ್ಮ ಅಪ್ಪ ಅಮ್ಮನೇ ನಂಗೆ ಸತ್ರುಗಳಾಯ್ತಾರೆ ಅಂತ ಕನ್ಸ್ಪೊನ್ಸಲ್ಲಿ ಒಂದು ಕಡಿತಿಲ್ಲ ನಾನು. ಅವರೇ ನಂಗೆ ಸತ್ರುಗಳಾಗೋದ್ರಲ್ಲ. ಏನಾರೇ ಆಗಲಿ ಇವತ್ತರ ನಾಳೆ ಸರಿ ಇರ್ತಾರೆ. ನನ್ನ ಮಗನ ಸೊಸೆನ ಅಂದ್ಕೊಂಡು ತಾಳ್ಮೆ ತಗೋಬೋದಾಗಿತ್ತಾನೆ ಇವರು. ಏಕ್ ಮದುವೆ ಮಾಡೋಕ್ಕೆ ನಿಂತವ್ರು ನೋಡು, ಯಾವ ಥರ ಆಯ್ತದೆ ಅಂದ್ಬಿಟ್ಟು. ನಾನು ಹೇಳೋದು ಒಂದು ಕಣೋ, ನಿನ್ಗೆ ಇಷ್ಟ ಇದ್ರೆ ನೀನು ಹೇಳ್ಬೋತಾನೆ, ನಿನ್ನಿಂದಲೇ ತಾನೆ. ಅವ್ರು ಸುಮ್ಮನೆ ಮಾಡ್ತಿದ್ದಾರೆ, ಅವ್ನು ಬಿಡಂಗಿಲ್ಲ ಬಿಡು. ಅವ್ರಿಗೆ ಏನು ಅನಿಸ್ತದೆ ಹೇಳು? ನೋಡು, ನಾವು ಅಷ್ಟ ಒಪ್ಕೊಂಡಿದ್ದಕ್ಕೆ ಪಾಪ ಹೆಣ್ಣು ಮದುವೆ ಆಗದೆ, ಈಗ ಅದ್ರ ಭಾಳ ನಾವೇ ಹಾಳು ಮಾಡ್ತೀವಲ್ಲ ಅಂತ ಅವ್ರಿಗೂ ಅವ್ರ ಮನ್ಸು ಕೊರಗ್ತಾ ಇರ್ತದೆ. ಅದರಿಂದ ಅಷ್ಟೇ ಅವ್ರು ಈ ಥರ ಮದುವೆ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿರ್ತಾರೆ. ಅದು ಬಿಟ್ರೆ ಇನ್ನೇನೂ ಇಲ್ಲ. ನೀನು ಅರ್ಥ ಮಾಡ್ಕೊರ ಕಣೋ. ಏನು ಅರ್ಥ ಮಾಡ್ಕೊಳ್ಳೋದು ಏನು, ಜನಗಳು ಒಂಥರ ವಿಚಿತ್ರವಾಗಿ ನೋಡ್ತಾರೆ ಕಣೋ ಕಿರಣ. ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಮನೆ ತಪ್ಪರು ಅಲ್ಲ, ನಾನು ಅಷ್ಟು ಬಿಟ್ಟು ಎಲ್ಲರೂ ಕಾಣಿಸ್ಕೊತಿದ್ದಾನ? ಹೇಳಿ ನೀನೇ, ಎರ್ತಿ ಮದುವೆ ಮಾಡ್ತಾನೆ ಇರ್ತೀಯ ಅಂತ ಎಷ್ಟು ನನ್ನ ಕಣ್ಣು ಮುಂದ್ಗಡೆ ನಾವು ಕಾಣ್ದಂಗೆ ಮುಂದ್ಗಡೆ ಮಾತಾಡ್ತಾರೆ ಕಣೋ. ನನಗೆ ಬೇಜಾರು ಆಗ್ಬಿಟ್ಟದೆ. ನಿನ್ನಲ್ಲೇ ಇರೋದು ಕಣೋ. ಇವತ್ತು ಕಾಲ ಮೀರಿಲ್ಲ, ಏನು ಕಾಲ ಮೀರೋಗಿದ್ದು? ಈಗಲಾರೇ ನನಗೆ ಇಷ್ಟ ಅದೇ ಅಂದ್ಕೊಂಡು ನೀನು ಹೇಳ್ಬಿಟ್ಟು ಕರ್ಕೊಂಡು ಬರ್ತಾನೆ. ನಿಜವಾಗ್ಲೂ ನನಗೆ ಹೌದು, ನನ್ನೇ ತಪ್ಪದೆ. ಅವಳನ್ನ ನಂಬಿಸಿ ಮೋಸ ಮಾಡಿದ್ದು ನಾನೇ. ನಾನು ಈ ರಂಗಣ ಮನೆ ಆಸ್ತಿ ಪಾಸ್ತಿ ಅವೇ ಅಂದ್ಕೊಂಡು ದುರಾಸೆ ಪಟ್ಟಿದ್ದು ನಿಜ. ಈಗಲೂ ಪಾಪ ನಿಜವಾಗ್ಲೂ ನಾವು ಈ ಊರಿಗೆ ಬಂತಾವಿಂದ ನನಗೆ ಭಾಳ ನನ್ನ ಮನಸ್ಸಲ್ಲಿ ಏನೇ ಇದ್ರು ನಿನ್ನ ಕುಟ್ಟಿ ಹೇಳ್ಕೊಳಕ್ಕೆ ನಾನು ಸಂಕೋಚ ಪಡೋಕ್ಕಿಲ್ಲ. ನೀನು ನನ್ನ ಒಳ್ಳೆ ಫ್ರೆಂಡು. ಅವ್ರ ರಂಗಡ ಮಗಳು ಆಸ್ತಿ ಪಾಸ್ತಿ ನೋಡಿ ಆಸೆ ಪಟ್ಟಿದ್ದು ನಿಜನೇ. ನಾನು ಇಲ್ಲ ಅಂತ ಮಾತ್ರ ಹೇಳೋಕ್ಕಿಲ್ಲ, ಕೇಳ್ಕೊಬೇಕಾದ್ರೆ ಇಲ್ಲ ಅಂತ ನಾನು ಹೇಳೋಕ್ಕಿಲ್ಲ. ಆಸ್ತಿ ಆಸೆ ಪಟ್ಟಿದ್ದು ನಿಜನೇ. ಆದರೆ ಈಗ ಯಾಕೋ ಅವಳು ಇನ್ನೊಬ್ಬರು ಮದುವೆ ಆಯ್ತಾಳೆ, ನನಗೆ ಯಾಕೋ ಸಹಿಸೋಕ್ಕಾಯ್ತಲ್ಲ ಕಣೋ. ನಿಜವಾಗ್ಲೂ ನನ್ನ ಹೆಂಡ್ತಿ ಇನ್ನೊಬ್ಬರನ್ನ ಹೆಂಡ್ತಿ ಆಯ್ತಾಳೆ ಅಂದಾಗ ಯಾವ ಗಡಿಸ್ತಾನೆ ಸುಮ್ಮನೆ ಇರ್ತಾನೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ನನಗೆ. ನೋಡು, ಒಂದ್ಸಲ ಆಸೆ ಇಟ್ಕೊಂಡು ಯಾಕೆ ನೀನು ಮೋಸ ಮಾಡ್ಕೊಂಡಿಯೇ? ಈಗಲೂ ಏನು ಕಾಲ ಇರೋಗಿಲ್ಲ. ಎಂಗೇಜ್ಮೆಂಟು ಅದು ಇದು ಅಂತ ಆದಮೇಲೆ ಪ್ರಾಬ್ಲಮ್ ಆಯ್ತದೆ. ಈಗ ಯಾವುದು ಇಲ್ಲ ಅಂದಮೇಲೆ ಇನ್ಯಾಕೆ ತಲೆಗೆಡ್ಸ್ಕೊಂಡಿ ನೀನು? ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ಬಿಟ್ಟು ಕರ್ಕಪ್ಪ ಮನೆಗೆ. ಏನಂತ ಹೇಳ್ಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನನಗೆ ಹೇಳೋಕ್ಕೂ ಧೈರ್ಯ ಸಾಲ್ತಾ ಇಲ್ಲ. ಅದಲ್ದೇ ಅವಳಿಗೆ ಇದ್ದಾಗ ನನಗೆ ಅವಳು ವ್ಯಾಲ್ಯೂ ಗೊತ್ತಿತ್ತಿಲ್ಲ. ಅವಳಲ್ಲಿ ಹೋದ್ಮೇಲೆ ತುಂಬ ಮಿಸ್ ಮಾಡ್ಕೊತೇವೆ ನಾನು, ಸಖತ್ ಮಿಸ್ ಮಾಡ್ಕೊತೇನೆ ಕಣೋ ನಾನು. ಯಾಕೆ ಹಿಂಗೆ ಆಯ್ತಿರೋದು? ಅವಳು ಹೆಸ್ರು ಕಂಡ್ರೆ ಆಯ್ತಿದ್ದಿಲ್ಲ ನನಗೆ. ಈಗ ನೋಡಿದ್ರೆ ಅವಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಹೆಂಗಿದ್ ನೀಸೆ ಹೆಂಗೆ ಹೇಳೋದು ಅಂತಲೂ ಗೊತ್ತಾಯ್ತಿಲ್ಲ ನನಗೆ. ನೋಡು, ಹಿಂಗೆ ಡಿಲೇ ಮಾಡ್ಕೊಂಡು ಹೋದರೆ ಮದುವೆ ಆದಮೇಲೆ ಹೇಳೋರು ಏನು ಪ್ರಯತ್ನ? ಈಗಲೇ ಹೇಳ್ಬಿಟ್ಟು ಅದೇನು ಸರಿ ಮಾಡ್ಕೊ, ತಪ್ಪಾಯ್ತು ಅಂತ ಕೇಳ್ಕೊಂಡು ಕರ್ಕೊಂಡ್ಬಂದು ನಿಂತೀನಿ ಮನೇಲಿ ಇರಿಸ್ಕೊ. ನೋಡೋ, ಯಾವತ್ತೂ ಅರ್ಥ ಮಾಡ್ಕೊ. ನಾವು ಇಷ್ಟಪಡೋರ್ಗಿಂತ ನಮ್ಮನ್ನು ಇಷ್ಟಪಡೋರು ಮದುವೆ ಆದರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ಬೋದು. ಹೌದು ಕಣೋ, ನನಗೂ ಅವಳ ಮೇಲೆ ತುಂಬ ಪ್ರೀತಿ ಇದೆ. ಅದು ಈಗ ಅರ್ಥ ಆಯ್ತದೆ ನನಗೆ. ಅವಳು ಹೋದ್ಮೇಲೆ ತುಂಬ ಮಿಸ್ ಮಾಡ್ಕೊತೀನಿ, ಮನೇಲೆಲ್ಲ ಹುಡ್ಕಂಗಾಯ್ತದೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಈಗ ಹೇಳೋಕ್ಕೂ ಧೈರ್ಯ ಸಾಲ್ತಿಲ್ಲ. ನೋಡಿದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೆಂಗಂತ ಹೇಳೋಣ, ಅವತ್ತೆಲ್ಲ ಕತ್ತೆ ಮೇಯಿಸ್ತಿದ್ದ ಅಂತ ಬೈತಾರೆ ಅಂತ ಭಯ ಕಣೋ. ನೋಡು, ಆ ಥರ ಏನು ಇರೋಕ್ಕಿಲ್ಲ, ನೀನು ತಲೆಗೆಡ್ಸ್ಕೊಬೇಡ. ಯಾವ ತಂದೆ ತಾಯಿಗೂ ಅವರು ಮಗನ ಭಾಳ ಹಾಳು ಮಾಡೋಕ್ಕೆ ಇಷ್ಟಪಟ್ಟಾರ. ನೀನು ಕಂಡೀಷನಾಗಿ ಹಿಂಗೆ ಅವ್ರು ಕೊಟ್ಟು ಚೆನ್ನಾಗಿಲ್ದವ್ರು ತಾನೆ, ಅವ್ರೂ ಬೇರೆ ಮದುವೆ ಮಾಡಬೇಕು, ನಮ್ಮಿಂದ ಅದ ತಪ್ಪಿಗೆ ನಾವೇ ಸರಿ ಮಾಡಬೇಕು ಅಂತ ಮಾಡ್ತಾ ಇರೋದು. ಅವೆಲ್ಲನೂ ಮನ್ಸಿಗೆ ತೆಗ್ದಾಕೊಡು ಪ್ರಮೋದ. ನನ್ನ ಮಾತ ಕೇಳು ನೀನು. ಸುಮ್ಮನೆ ನೀನು ಮನ್ಸಲ್ಲಿರೋದನ್ನ ನೀನು ನೀನು ಹೇಳ್ಕೊಡ್ತಾನೆ. ಏನಾದ್ರೂ ಒಳ್ಳೇದೋ ಕೆಟ್ಟದೋ ಏನಾರು ಆಗೋಕ್ಕೆ ನೀನು ಮನ್ಸಲ್ಲಿರೋದು ನೀನು ಮುಚ್ಚಿಟ್ಕೊಬೇಡ ನೀನು. ಸರಿ ಆಯಿತು ಕಣು, ಇವತ್ತು ಹೇಳೇ ಬಿಡ್ತೀನಿ. ಮದುವೆ ಮಾಡಬೇಡಿ, ನಾನೇ ಚೆನ್ನಾಗಿ ನೋಡ್ಕೊತೀನಿ, ಅವಳ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತೀನಿ. ಯಾವ ಆಸ್ತಿ ಯಾವ ಬದುಕು ಯಾವ ದುಡ್ಡು ಕಾಸು ಯಾವುದು ಬೇಡ. ಪ್ರೀತಿ ಮುಂದೆ ಯಾವುದು ಹೆಚ್ಚಲ್ಲ ಅನ್ನೋದು ನನಗೆ ಅರ್ಥ ಆಗೋದೆ. ನನಗೆ ಯಾವ ಆಸ್ತಿನೂ ಬೇಡ, ಏನು ಬೇಡ. ಹೌದು, ನಾನು ರಂಗಣ್ಣ ಮಗಳೇ ಇಷ್ಟಪಟ್ಟಿದ್ದು ಅವಳ ಆಸ್ತಿಗೋಸ್ಕರ. ಮನೆ ಆಸ್ತಿ ಎಲ್ಲ ಸಿಗ್ತದೆ ಅಂತ ಮನ್ಸೂನಿಗೆ ನೆಮ್ಮದಿನೇ ಇಲ್ಲದ್ಮೇಲೆ ಯಾವ ಮನೆ ಆಸ್ತಿ ಬದುಕು ಎಲ್ಲ ಕಟ್ಕೊಂಡು ಏನಾಗಬೇಕು ಹೇಳು? ಅದಕ್ಕೇ ಯಾವ ಆಸ್ತಿ ಬದುಕಿದ ಮೇಲೆ ನನಗೆ ಇಷ್ಟ ಇಲ್ಲ. ಸದ್ಯಕ್ಕೆ ಅವಳು ಬಂದು ನನ್ನ ಜೊತೆ ಚೆನ್ನಾಗಿದ್ಬಿಟ್ರೆ ಸಾಕು. ಅವಳಿಗೆ ತುಂಬ ನೋವು ಕೊಟ್ಬಿಟ್ಟಿನಿ ಕಣೋ. ಯಾವ ಮಗ ಹೊತ್ಕೊಂಡು ಅವ್ಳು ಕೊಟ್ಟೆ ನಾನು ಮಾತಾಡೋಣ ಅಂತ ಅನ್ಸ್ಬಿಡೋದು ನನಗೆ. ನೀನು ತಲೆಗೆಡ್ಸ್ಕೊಬೇಡ ಪ್ರಮೋದ. ನೋಡು, ನಿನ್ನ ಮೇಲೆ ಅವಳು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋಳು. ನೀನು ನಿಜಕ್ಕೂ ಹೇಳ್ಕೊಂಡ್ರೆ ಖುಷಿನೇ ಪಡ್ತಾಳೆ. ಹೆಂಗೋ ಇಷ್ಟು ಆಸೆಗೆ ಅವನೆಲ್ಲ ನನ್ನ ಗಂಡ ಅಂತ ಎಷ್ಟು ಖುಷಿ ಪಡ್ಬೋದು ಹೇಳು? ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸುಮ್ಮನಿರೋ ಆಯಿತು. ಯಾಕೆ ತಲೆಗೆಡ್ಸ್ಕೊಂಡು ನೀನು? ಯಾಕೆ ತಲೆಗೆಡ್ಸ್ಕೊಂಡು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡೋದು ಹೇಳು, ಮಾತಾಡು ಮನೇಲಿ. ಮನ್ಸಲ್ಲಿರೋದು ಹೇಳ್ಕೊಳ್ಳೋ. ಸುಮ್ಮನೆ ಯಾಕೆ ಎಲ್ಲ ಮೀರೋದ್ಮೇಲೆ ಆಮೇಲಿಂದ ಬಾಯಿ ಬಿಟ್ಕೊಂಡ್ರು ಸಿಗೋಕ್ಕಿಲ್ಲ. ಯಾವತ್ತೂ ನಮ್ಮ ಹತ್ರ ಇದ್ದಾಗಲೇ ನಾವು ಅದನ್ನ ನಮ್ಮದು ಅಂತ ಅಚ್ಚುಕಟ್ಟಾಗಿ ಮಡಿಕೋಬೇಕು. ಕಳ್ಕೊಂಡ್ಮೇಲೆ ತುಂಬ ಪರದಾಡಬೇಕಾಯ್ತದೆ. ಅದನ್ನ ತಲೆಗೆ ಹಾಕೋ ನೀನು. ಹೋಗಿ ಮೊದಲು ಹೋಗ್ಬಿಟ್ಟು ಹೇಳಿ ನಿಮ್ಮ ಅಪ್ಪನ ಇಬ್ಬರು ಕೂಡಿಸ್ಕೊಂಡು. ಸರಿ ಆಯಿತು, ಹೇಳ್ಬಿಡ್ತೀನಿ ಇವತ್ತು. ಎಷ್ಟೊತ್ತಾರ ಆಗಲಿ ಹೋಗಿ ಹೇಳ್ಬಿಡ್ತೀನಿ ನಾನು. ಅವಳನ್ನ ನಾನು ಇಷ್ಟಪಡ್ತಿರೋದ. ನಾನು ಚೆನ್ನಾಗಿ ನೋಡ್ಕೊತೀನಿ. ಅವಳು ಮದುವೆ ಮಾಡಬೇಡಿ ಅಂದ್ಬಿಟ್ಟು ಕಾಲಿಗೆ ಬಿದ್ದು ಬೇಡ್ಕೊಬಿಡ್ತೀನಿ. ಫಸ್ಟಿಗೆ ಹೋಗೋ ಕೆಲಸನೇ ಮಾಡ್ತೀನಿ.
ನಾನೇ ತಲೆ ತಗ್ಸಿದ್ರು ಸಿಕ್ಕಿಲ್ಲ. ಮೊದಲ ಕೆಲಸ ಮಾಡು, ಯಾವತ್ತೂ ಮುನ್ಸಂಗೆ ನಾನತ್ವ ಇರಬಾರ್ದು. ನಾನತ್ವ ಇದ್ದ ಮುನ್ಸ ಯಾವತ್ತೂ ಮುಂದಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಕಳ್ಕೊಬೇಡ ಒಳ್ಳೆ ಹುಡುಗಿ. ನಾವು ನೋಡಿರೋ ಮಟ್ಟಿಗೆ ಪಾಪ ಭಾಳ ಒಳ್ಳೆ ಹುಡುಗಿ ಹಂಗೆ ಕಾಣ್ತದೆ. ಅಂಥ ಹುಡುಗಿರು ಮತ್ತೆ ಸಿಕ್ಕೋದ ಬೇಕಾದ್ರೆ ಅವಳು ಬೇಕಾದಷ್ಟು ಪ್ರೀತಿಸಿರೋ ಮೋಸ ಮಾಡ್ಬಿಟ್ಟು ಮದುವೆ ಆಗಿರೋ ಇರೋಕ್ಕಿಲ್ವಾ? ಮದುವೆ ಆಗ್ಬೋದಾಗಿತ್ತು ಆರಾಮಾಗಿ ಅವಳು. ಅದು ಬಿಟ್ಟು ನಿನ್ನೆ ಮದುವೆ ಆಗಬೇಕು ಅಂತ ಆಟ ಮಾಡ್ಕೊಂಡು ಮದುವೆ ಆಗೋಳು ಏನರೆ ಅಲ್ಲ. ಅರ್ಥ ಮಾಡ್ಕೊ, ಅವಳು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟವಳೆ ಅನ್ನೋದನ್ನ. ಅದು ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು, ನೀನೇನು ಹೇಳ್ಬೇಕಾಗಿಲ್ಲ. ನಿಜ ನಿಜ ಕಣೋ, ನಿನ್ನ ಮಾತು ನಿಜ, 100% ಭಾಗ ಸತ್ಯ. ಅವಳು ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಇಷ್ಟೆಲ್ಲ ಶ್ರಮ ಬಿದ್ದು ಮದುವೆ ಆಗಿದ್ದು. ಇಲ್ದ ಹೋಗಿರೋ ಆರಾಮಾಗಿ ಬೇರೆ ಕಡೆನೂ ಆಗ್ಬೋದಾಗಿತ್ತು. ನಿಜ ನೀನು ಹೇಳ್ತಿರೋದು, ನನಗೆ ಈಗ ಅರ್ಥ ಆಯ್ತದೆ. ಸರಿ ಆಯಿತು, ತಲೆಗೆಡ್ಸ್ಕೊಬೇಡ, ಈಗಲೂ ಏನು ಕಾಲ ಬೀರೋಗಿಲ್ಲ. ಆಯಿತು ಬಿಡು, ಸರಿ ಆಯಿತು ಕಣೋ. ನನಗೆ ನಿನ್ನ ಕೂತು ಮಾತಾಡಿದ್ಮೇಲೆ ಭಾಳ ಮುನ್ಸೋಗ್ರಾಯ್ತು. ಏನೋ ನಿನ್ನ ಜೊತೆ ಯಾವ ವಿಷಯ ನನಗೆ ಹೇಳ್ಕೊಂಡ್ರೆ ನನಗೆ ಒಂಥರ ಏನೋ ಮುನ್ಸೋಗ್ರಾಯ್ತದೆ ಕಣೋ. ಇವತ್ತೇ ಹೋಗಿ ನಾನು ಎಲ್ಲನೂ ಹೇಳ್ಬಿಡ್ತೀನಿ. ಸರಿ ಆಯಿತು, ಒಳ್ಳೇದಾಗ್ಲಿಕ್ಕೆ ಮಚ್ಚ. ಹೆಂಗೋ ನೀನು ಚೆನ್ನಾಗಿರೋ ನನಗೆ ಅಷ್ಟೇ ಸಾಕು ಪಾಪ. ನೀನು ಒಳ್ಳೆ ಮನ್ಸನೇ, ಆದರೆ ನೀನು ಕೆಲವು ದುರಾಸೆಗಳನ್ನ ಬಿಟ್ಟು ಬಿಡ್ಬೇಕು ಅಷ್ಟೇ. ಕೆಲವು ದುರಾಸೆಗಳು, ಆಸೆಗಳು ಸರಿ, ದುರಾಸೆಗಳು ಇಟ್ಕೊಂಡ್ರೆ ಯಾವುದು ಪಲ್ಸಕ್ಕಿಲ್ಲ. ನಿಜ ಮಚ್ಚ, ನಿನ್ನ ಮಾತು ನಿಜ. ನೀನು ಹೇಳ್ತಿರೋದು 100% ಭಾಗ ಸತ್ಯ. ಯಾವತ್ತೂ ಒಂದು ವಸ್ತುನ ಕಳ್ಕೊಂಡಾಗಲಾದ್ರೆ ಬೆಲೆ ಗೊತ್ತಾಗೋದು. ಅವಳು ಹೋದ್ಮೇಲೆ ನನಗೆ ಮನ್ಸಿಗೆ ಭಾಳ ನೋವಾಗ್ಬಿಟ್ಟದೆ ಕಣೋ. ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಹಂಗಾಗ್ಬಿಟ್ಟದೆ ನನ್ನ ಪರಿಸ್ಥಿತಿ. ಇಷ್ಟು ಬದಲಾವಣೆ ಆಗೋದಲ್ಲ, ಇನ್ಮೇಲೆ ನೋಡ್ಕೊ ನಿನ್ನ ಜೀವನ. ಜಿಂಗಲಲ್ಲ, ಭಾಳ ಚೆನ್ನಾಗಿರ್ತದೆ. ಹೋಗು, ಮನ್ಸು ಸಂಕೋಚ ಪಟ್ಕೊಬೇಡ. ಹೋಗಿ ಈ ವಿಷಯವ ಇವತ್ತೇ ಹೇಳ್ಬಿಡು ನೀನು, ಆಯಿತಾ? ಮೊದಲು ನಿಮ್ಮ ಅಪ್ಪ ಅವ್ನಿಗೆ ಹೇಳು, ಅವ್ರು ಅರ್ಥ ಮಾಡಿಸ್ತಾರೆ. ಹಂಗೂ ರಾತ್ರಿಯಿಂದ ಫೋನ್ ಟ್ರೈ ಮಾಡ್ತೇನೆ ನಿಮಗೆ. ಅವಳಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾಳೇನೋ, ಫೋನ್ ಹೋಯ್ತಾ ಇಲ್ಲ. ಬೇಡ ಬೇಡ, ಮೊದಲು ನಿಮ್ಮ ಅಪ್ಪ ಅವ್ನ ಜೊತೆ ಮಾತಾಡು, ಅವರೇ ಫೋನ್ ಮಾಡಿ ಹೇಳ್ತಾರೆ. ಸರಿಯಾ? ಕೋಪ ಮಾಡ್ಕೊಂಡಿರ್ತಾರೆ ಈಗ ನಿಮ್ಮ ಮೇಲೆ, ಕೋಪ ಬರೋಂಥದ್ದು ತಾನೇ. ಈಗ ನೀನು ಅರ್ಥ ಮಾಡ್ಕೋಬೇಕಲ್ವಾ? ನೀನೇನು ಅವ್ರಿಗೆ ಫೋನ್ ಮಾಡೋಕ್ಕೋಗ್ಬೇಡ, ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡು. ಸರಿ ಆಯಿತು, ಆಯಿತು ಕಣ್ಮಜ. ಸರಿ ಸರಿ ಆಯಿತು ಕಣಪ್ಪ. ನಾನು ಅದಕ್ಕೇ ಇದಕ್ಕೆ ಸಾಪ ಕೂತಿದ್ದೆ ಅಂತ ಬಂದೆ. ಟ್ಯಾಕ್ಟ್ರಿ ಓಡ್ಸೋಕೆ ಬಂದಿದ್ದೆ ಹೊಲ್ತಕ್ಕೆ. ಸರಿ ಆಯಿತು ಪಾಪ, ಹೊರಡು. ನಾನು ನಿಮ್ಗೆ ತೊಂದರೆ ಆಯಿತು ಯಾಕಂಗಂದಿಯೇ? ನನ್ನ ಸ್ನೇಹಿತನಿಗೆ ಚೆನ್ನಾಗಿರ್ತಾನೆ, ನನ್ನ ಸ್ನೇಹಿತ ನನಗೆ ಖುಷಿ ಆಯ್ಕಿಲ್ವಾ ಹೇಳು? ಅವ್ನ ಜೀವನ ಸರಿ ಇರ್ತದೆ ಅಂದರೆ ನಿನ್ನ ಜೀವನ ಸರಿ ಆದರೆ ನಿನಗಿಂತ ಹೆಚ್ಚಾಗಿ ಖುಷಿ ಪಡೋ ನಾನು. ಸರಿಯಾ? ಸರಿ ಆಯಿತು. ಸರಿ ಸರಿ ಹೋಗು ಪಾಪ, ನಾಳೆ ಸುಮಾರು ಹೊತ್ತಾಗದೆ ಏನು ಊಟ ಗೀಟ ಮಾಡಬೇಕೇನೋ. ಸರಿ ನೀನು ಹೋಗು ಮನೆಗೆ. ಆಯಿತು, ಹೋಯ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.